ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಶಾಸಕ ಎಚ್.ಸಿ. ಬಾಲಕೃಷ್ಣರವರಿಗೆ ಅಭಿನಂದನಾ ಸಮಾರಂಭ ಹಾಗೂ 2022-23ನೇ ಸಾಲಿನ SSLC ಮತ್ತು PUC ವಿದ್ಯಾರ್ಥಿನಿಯರಿಗೆ ತಾಲೂಕು ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಂಸದ DK ಸುರೇಶ್, ಶಾಸಕ ಎಚ್.ಸಿ. ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ರಾಮೋಜಿಗೌಡ, MK ಧನಂಜಯ, ಬೊಮ್ಮನ ನರಸಿಂಹಮೂರ್ತಿ, ತಹಶೀಲ್ದಾರ್ ಸುರೇಂದ್ರಮೂರ್ತಿ, ಜಿಲ್ಲಾಧ್ಯಕ್ಷ ಸತೀಶ್, ತಾಲೂಕು ಅಧ್ಯಕ್ಷ ಸಿ ಪ್ರಕಾಶ್, ವಿಜಯಕುಮಾರ್, BEO ಚಂದ್ರಶೇಖರ್, EO ಚಂದ್ರ ಹಾಗೂ ಸಂಘದ ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡು, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನಾವೇಶ.
ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡೋದ್ರಿಂದ ಭವಿಷ್ಯದಲ್ಲಿ ಮುಂದಿನ ಪ್ರತಿಗಳಾಗೋದ್ರ ಜೊತೆಯಲ್ಲಿ ನಾನು ಚೆನ್ನಾಗಿ ಓದಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ರೀತಿಯಲ್ಲಿ ಇನ್ನೊಂದಷ್ಟು ಮಕ್ಕಳಿಗೆ ಪ್ರೇರಣೆ ಆಗುತ್ತೆ ಆಗ್ತದೆ. ಅತ್ಯುತ್ತಮವಾದ ಕೆಲಸವನ್ನ ನಮ್ಮ ಸಂಘಟನೆ ಬೇಡಿಕೆಗಳ ಜೊತೆಯಲ್ಲಿ ಇಂತಹ ಕೆಲಸಗಳು ಸಹ ಸಮಾಜಮುಖಿ ಕೆಲಸಗಳು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರೋದಕ್ಕೆ ನೌಕರರ ಎಲ್ಲ ಪದಾಧಿಕಾರಿ ಮತ್ತು ನೌಕರರಿಗೆ ಅಭಿನಂದಿಸುತ್ತೀನಿ. ಅದೇ ರೀತಿಯಾಗಿ ಏನು ಇವತ್ತು ಮಾತಾಡ್ತಾ ನಮ್ಮ ಜಯರಾಮ್ ಇರ್ಬೋದು ಮತ್ತು ಪ್ರಕಾಶ್ ಅಧ್ಯಕ್ಷ ಇರ್ಬೋದು ಎರಡು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ನಮ್ಮ ಎಸ್ ಸಿ ಬಾಲಕೃಷ್ಣ ಅವರು ಮತ್ತು ಸುರೇಶ್ ಅವರು ಮುಂದೆ ಹೇಳಿದ್ರು. ಮೊದಲನೇದಾಗಿ NPS ಅನ್ನು ರದ್ದು ಮಾಡಬೇಕು, OPS ಜಾರಿಗೆ ಮಾಡಬೇಕು ಅಂತ ಸನ್ಮಾನ್ಯ DK ಸುರೇಶ್ ಅವರ ಮನೆಯಲ್ಲಿ ಏನು ಕೊನೆಯ 5-6 ಸಭೆಗಳು ನಡೆಯಿತು. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು. ನೌಕರರಿಗೆ ತುಂಬಾ ದೊಡ್ಡ ಒಂದು ನೋವಿದೆ. NPS ಅನ್ನು ರದ್ದು ಮಾಡಿ OPS ಜಾರಿಗೆ ಮಾಡಬೇಕು ಅಂತೇಳಿ ಒಂದು 4-5 ಸಭೆಗಳಾದ್ಮೇಲೆ
ಎಣಿಕೆ ನಡೀತಕ್ಕಂಥದ್ದು ಸರ್ಕಾರಿ ನೌಕರರು. ತಾವೇನು ಚುನಾವಣಾ ಮತಗಟ್ಟೆಗೆ ಹೋಗಿರ್ತೀರ, ಅವಾಗ ನೀವು ಚುನಾವಣೆಯನ್ನ ಅಲ್ಲಿ ನೀವು ಮತವನ್ನು ಹಾಕಿದ್ದೀರ. ಆ ಮತವನ್ನು ಮೊದಲು ಓಪನ್ ಮಾಡಿ ಅದನ್ನ ಕೊಡ್ತಕ್ಕಂಥದ್ದು. ಅದರಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಮತವನ್ನು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಸರ್ಕಾರಿ ನೌಕರರು, ಸರ್ಕಾರ ಎರಡು ಕೂಡ ಒಂದು ಬಂಡಿಗೆ ಎರಡು ಚಕ್ರಗಳಿದ್ದಾರೆ. ಎರಡು ಕೂಡ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ನಡೆದರೆ ಮಾತ್ರ ಸಾಮಾನ್ಯ ಜನಗಳಿಗೆ ಮತ್ತು ಸರ್ಕಾರಕ್ಕೂ ಕೂಡ ಗೌರವ ತರ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು. ಇವತ್ತು ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ಅದು ಅಭಿವೃದ್ಧಿ ಪದ್ಧತಿ ನಡಿಬೇಕಾದ್ರೆ, ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ, ಸರ್ಕಾರದ ಕಾರ್ಯಕ್ರಮಗಳು ಪ್ರಾಮಾಣಿಕವಾಗಿ ಕಟ್ಟಕಡೆ ಮನುಷ್ಯನಿಗೆ ತಲುಪಬೇಕಾದ್ರೆ ಸರ್ಕಾರಿ ನೌಕರರ ಪಾತ್ರ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ಕಾರಿ ನೌಕರರು ಅಥವಾ ಸರ್ಕಾರ ಯಾವುದೇ ದೀಪ ಬಂದರೂ ಕೂಡ ರಾಜ್ಯಕ್ಕೆ ಉಳಿದಾಲ. ಇತ್ತೀಚಿನ ವ್ಯವಸ್ಥೆಗಳಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ನಾನು ಒಂದು ಪ್ರಾಮಾಣಿಕವಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಒಬ್ಬ ಕ್ಷೇತ್ರದ ಶಾಸಕನಾಗಿ ನೀವುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ನಮಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಂದು ಗೌರವ ಮತ್ತು ಕೀರ್ತಿ ಬರ್ತಕ್ಕಂಥದ್ದು. ತಾವು ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಕಳೆದ 5 ವರ್ಷದ ಆಡಳಿತವನ್ನು ನಾನು ಮೆಲುಗಾಕಲಿಕ್ಕೆ ಹೋಗುವುದಿಲ್ಲ. ಆದರೆ ಮುಂದೆ ಈ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಬಲಿಷ್ಠವಾದ ಬುನಾದಿಯನ್ನು ಹಾಕಬೇಕು. ಈ ರಾಜ್ಯವನ್ನ ಅತ್ಯಂತ ಎತ್ತರಕ್ಕೆ ಜನೋಪಯೋಗಿ ಸರ್ಕಾರವಾಗಿ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಏನು ಈ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ತಾವು ಕೂಡ ಪ್ರಾಮಾಣಿಕವಾಗಿ ಈ ರೀತಿ ಕೈ ಜೋಡಿಸಿದಾಗ ಮಾತ್ರ ಒಳ್ಳೆಯ ರಾಜ್ಯವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ದಯಮಾಡಿ ನಮ್ಮ ಜವಾಬ್ದಾರಿಗಿಂತ ಹೆಚ್ಚು ನಿಮ್ಮ ಜವಾಬ್ದಾರಿಗಳು. ಸರ್ಕಾರದ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕಾದ್ರೆ, ಸಂಪೂರ್ಣವಾಗಿ ಅದು ಪ್ರತಿಯೊಬ್ಬರು ಕೂಡ ತಲುಪಬೇಕಾದ್ರೆ ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ. ಆ ದಿನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇವತ್ತಿನ ದಿವಸಗಳಲ್ಲಿ ನಮಗೆ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ಕೇವಲ ಸರ್ಕಾರಿ ನೌಕರರಲ್ಲ, ರಾಜಕಾರಣಿಗಳಲ್ಲೂ ಕೂಡ ನಾವೇನೋ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಎಲ್ಲವನ್ನೂ ಕೂಡ ಬದಲಾವಣೆ ಆಗಬೇಕು, ನಾವೆಲ್ಲ ಏಕಾಏಕಿ ಶ್ರೀಮಂತರಾಗಬೇಕು, ನಾವೆಲ್ಲರೂ ಕೂಡ ಮುಂದೆ ಹಣವನ್ನು ಗಳಿಸಬೇಕು ಅಂತಕ್ಕಂಥ ಒಂದು ಆಸೆ ಪ್ರತಿಯೊಬ್ಬರು ತಲೆಯಲ್ಲೂ ಕೂಡ ಹೋಗ್ಬಿಟ್ಟಿದೆ. ಅದನ್ನು ದೂರ ಮಾಡಬೇಕು. ನಮಗಿಂತ ಹಿಂದೆ ಇದ್ದಂಥ ಹಿರಿಯರು ಕೂಡ ಸರ್ಕಾರಿ ನೌಕರರಾಗಿ, ರಾಜಕಾರಣಿಗಳಾಗಿ ಇವತ್ತು ಜೀವನವನ್ನು, ನಾವು ಉತ್ತಮವಾದಂಥ ಜೀವನವನ್ನ ನಡೆಸಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಇವತ್ತು ಸರ್ಕಾರಿ ನೌಕರರು ಕೂಡ ತಮ್ಮ ಕಾರ್ಯದಕ್ಷತೆಯಲ್ಲಿ, ಆ ಕಾರ್ಯಕ್ಷಮತೆಯಲ್ಲಿ ಅವರು ಯಶಸ್ಸನ್ನು ಗಳಿಸಿ ರಾಜಕಾರಣಿಗಳಾಗಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಇವತ್ತು ಶಾಸಕರಾಗಿರ್ತಕ್ಕಂಥದ್ದು, ಮಂತ್ರಿಗಳಾಗಿ ರಾಜ್ಯದ ಸೇವೆಯನ್ನ ನೋಡಿರ್ತಕ್ಕಂಥದ್ದು. ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತವರು ಒಬ್ಬರು ಶಿಕ್ಷಕರಾಗಿ ಈ ದೇಶದಲ್ಲಿ ಬಹಳ ಅತ್ಯಂತ ಉನ್ನತ ಹುದ್ದೆ ಹೋಗಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಅದರಿಂದ ದಯಮಾಡಿ ನಾವು ಪ್ರಾಮಾಣಿಕವಾಗಿ ಈ ರಾಜ್ಯದ ಮತ್ತು ಈ ದೇಶದ ಸೇವೆಯನ್ನ ಮಾಡ್ತಕ್ಕಂಥದಕ್ಕೆ ನಾವು ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೀವು ಎಷ್ಟು ವೇಗವಾಗಿ ಕೆಲಸ ಮಾಡ್ತೀರೋ ಅಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ. ನಾವು ನಮ್ಮ ಪ್ರಗತಿ ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಬೇರೆ ಮಾಡ್ತಾ ಇಲ್ಲ. ಇವತ್ತು ಬಾಲಕೃಷ್ಣರನ್ನ 5ನೇ ಬಾರಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ ನಮ್ಮ ಸರ್ಕಾರ. ನಾವು ಬಹಳಷ್ಟು ಚಿಂತನೆಗಳನ್ನ ಈ ಮಾಗಡಿ ತಾಲೂಕಿನ ಬಗ್ಗೆ, ಮಾಗಡಿ ಕ್ಷೇತ್ರದ ಬಗ್ಗೆ, ರಾಮನಗರ ಜಿಲ್ಲೆಯ ಬಗ್ಗೆ ಬಹಳಷ್ಟು ಚಿಂತನೆಗಳನ್ನ ಇಟ್ಕೊಂಡು ರೈತರ ವಿಚಾರದಲ್ಲಿರ್ಬೋದು, ವಿದ್ಯಾರ್ಥಿಗಳ ವಿಚಾರದಲ್ಲಿರ್ಬೋದು, ಕೂಲಿ ಕಾರ್ಮಿಕರ ವಿಚಾರದಲ್ಲಿರ್ಬೋದು, ಪ್ರತಿಯೊಬ್ಬ ನಾಗರಿಕರಿಗೆ ಯಾವ ರೀತಿಯಾದಂತಹ ರೀತಿಯಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡಬೇಕು, ಅವರಿಗೆ
ಆರ್ಥಿಕವಾದಂತಹ, ಶೈಕ್ಷಣಿಕವಾದಂತಹ, ಸಾಮಾಜಿಕವಾದಂತಹ ಬದಲಾವಣೆಗಳನ್ನು ತಂದು ನಾಗರಿಕ ಸೌಲಭ್ಯಗಳನ್ನು ಎಷ್ಟು ಮಟ್ಟಿಗೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅವೇನೋ ಸುಮ್ಮನೆ ಯಾವ ಕಮಿಷನ್ ಬರ್ತದೆ ಅಂತನೋ ಅಥವಾ ಯಾವ ಕಾಂಟ್ರಾಕ್ಟ್ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಹೊಸ ರೂಪ ಕೊಡಬೇಕು. ಕೆಂಪೇಗೌಡರ ನಾಡಿನಲ್ಲಿ ನಾವಿದ್ದೇವೆ. ಬೆಂಗಳೂರಿನ ನಾಡಿದಂತಹ ಕೆಂಪೇಗೌಡರ ನಾಡು, ಆ ನಾಡಿಗೆ ಒಂದು ಕಾಯಕತ್ವದ ಒಂದು ಹೆಸರಾದ ಒಂದು ಪ್ರದೇಶವನ್ನ ವಿಶೇಷವಾದಂತಹ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಚಿಂತನೆಗಳು ನಮ್ಮ ಮುಂದೆ. ಅದು ಚಿಂತನೆಗಳು ಮಾತ್ರ ಆಗಿದ್ರೆ ಅದು ಕಾರ್ಯಸಾಧ್ಯ ಆಗಬೇಕು ಅಂತಂದ್ರೆ ನನ್ನ ಕೈಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಅಧಿಕಾರಿಗಳಾಗಿದ್ದೀರಿ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತದೆ. ಒಂದು ಅತ್ಯುತ್ತಮವಾದಂತಹ ಆಡಳಿತವನ್ನ ನೀವು ಕೊಡ್ಲಿಕ್ಕೆ ನೀವು ಮನಸ್ಸು ಮಾಡಿ, ಒಂದು ಮಾಗಡಿ ಕೆಂಪೇಗೌಡರ ಹೆಸರಿಗೆ ನಾವು ಕೃತಿದ್ದರಿಗೆ ನಾವು ಈ ಮಾಗಡಿಯನ್ನು ಇಡೀ ರಾಜ್ಯದಲ್ಲೇ ಒಂದೇ ಸ್ಥಾನ ತರೋಣ ಅಂತ ಏನಾದ್ರು ಪ್ರಯತ್ನ ಮಾಡಿದ್ರೆ ಖಂಡಿತ ಮಾಗಡಿ ಕೆಂಪೇಗೌಡರಿಗೆ ಕೊಟ್ಟಂತಹ ಗೌರವ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಕೆಲಸ ಮಾಡ್ತೀರಿ. ಯಾವ ರೀತಿಯಲ್ಲಿ ಚಲಾವಣೆಯನ್ನು ಇರ್ತೀವಿ. ಇವತ್ತು ನಾನು ಸೇವಾ ಪುರಸ್ಕಾರದಿಂದ ನಿಮಗೆ ಖುಷಿ ಆಗ್ಬೋದು. ಆದರೆ ಸೇವಾ ಪುರಸ್ಕಾರ ಯಾರು ಕೊಡಬೇಕು ಅಂತಂದ್ರೆ ನೀವು ನಾವು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಆ ಜಾಗಕ್ಕೆ ಬಂದಂತಹ ಜನಗಳು ನಿಮ್ಮನ್ನ ಗೌರವಿಸಬೇಕಂತ ಒಂದು ವೇದಿಕೆ ಇಲ್ಲ. ನಿಮ್ಮನ್ನ ಅವರು ಗೌರವಿಸ್ತಕ್ಕಂಥ ವೇದಿಕೆ ಇದಾದಾಗ ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಸ್ಥಾನಮಾನಕ್ಕೆ ಒಂದು ಗೌರವ ಸಿಕ್ಕಂತ ಆಗ್ತದೆ ಅಂತಕ್ಕಂಥ ಭಾವನೆಯನ್ನ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಒಂದೆರಡು ಬೇಡಿಕೆಗಳನ್ನು ಇಟ್ಟಿದ್ದೀವಿ. NPS ಮತ್ತು OPS. ನಮ್ಮ ಅಧ್ಯಕ್ಷರು ಪ್ರಕಾಶ್ ಅವರು ಬೇಡಿಕೆಯನ್ನ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡುವ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಆದಾಯಗಳು ವಿಧಾನ ಪರಿಷತ್ ಸದಸ್ಯರು ನಾವು 12 ಜನ 14 ಜನ ವಿಧಾನ ಪರಿಷತ್ ಸದಸ್ಯರು ಇದಕ್ಕೆ ಬೆಂಬಲವಾಗಿ ಇದ್ದೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ ಆಯ್ತು. ಆಗ ಧ್ವನಿ ಎತ್ತಕ್ಕಾಗದಿದ್ದವರು ಇವತ್ತಾದ್ರೂ ಧ್ವನಿ ಎತ್ತಾ ಇದ್ದಾರಲ್ಲ. ಅವತ್ತು ಧ್ವನಿ ಎತ್ತಬೇಕಾದವರು NPS ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕಾದವರು ಇವತ್ತಾದ್ರೂ ಧ್ವನಿ ಎತ್ತಾ ಇದ್ದಾರಲ್ಲ. ಆ ಶಕ್ತಿಯ ಭಗವಂತ ಕೊಟ್ಟಿದ್ದಾರಲ್ಲ. ನಾನು ಹೇಳೋದು ಇಷ್ಟೇ, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಾತನಾಡ್ತಿದ್ದೀವಿ. OPS NPS ಅನ್ನ ರದ್ದು ಮಾಡ್ತೇವೆ. ನಿಮಗೆ ನ್ಯಾಯಸಮ್ಮತವಾದಂತ ಒಂದು OPS NPS ಮಾದರಿ ವಿಭಿನ್ನವಾಗುವ ನಿಮಗೆ ಒಂದು ನ್ಯಾಯಸಮ್ಮತವಾದಂಥ ಒಂದು ತೀರ್ಮಾನವನ್ನು ನಿಮ್ಮ ನೌಕರರ ಜೊತೆ ಕೂತು ಚರ್ಚೆ ಮಾಡಿ ಕೊಡ್ತೇವೆ ಅಂತ ನಮ್ಮ ರಾಮೋಜಿಗೌಡರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನ ಮನೆಯಲ್ಲೇ ಸುಮಾರು 3-4 ಮೀಟಿಂಗ್ ಸಭೆಗಳು ಉದ್ಯೋಗ ಇದ್ರು. ಪರಮೇಶ್ವರ್ ಅವರು ಪ್ರಣಾಳಿಕೆ ಬೇಕಾದಷ್ಟು ಚರ್ಚೆಗಳು. ಏನು ಕೊಟ್ಟರೆ ಏನಾಗುತ್ತೆ, ಆರ್ಥಿಕವಾಗಿ ಏನೇನಾಗುತ್ತೆ, 7ನೇ ವೇತನ ಆಯೋಗದ ಬಗ್ಗೆ ಚರ್ಚೆ ಆಗುತ್ತೆ. ಏನು ಕೊಡ್ಬೇಕಾ ಬೇಡವಾ, ಏನು ಮಾಡಬೇಕು ಅಂತ ಹೇಳಿ 7ನೇ ವೇತನ ಆಯೋಗ ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು. ಆದರೆ ಎಲ್ಲದಕ್ಕೂ ಕೂಡ ಹಣಕಾಸಿನ ವಿಚಾರ. ನಿಮ್ಮದು ಕೂಡ ಸುಮಾರು 25,000 ಕೋಟಿ ರೂಪಾಯಿ ಹೆಚ್ಚುವರಿ ಆಗಬೇಕು. ಸೊ ಅದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತ 7ನೇ ವೇತನ ಆಯೋಗ ಇರ್ಬೋದು, ನಿಮ್ಮ NPS ಅನ್ನು ರದ್ದು ಮಾಡಿ ಹೊಸ ಪಾಲಿಸಿಯನ್ನು ಇರ್ಬೋದು, ಅದನ್ನ ನಾವು ಮಾಡಿ ನಿಮ್ಮ ಜೊತೆ ಇರ್ತೇವೆ. ನಿಮ್ಮ ಏನು ನಂಬಿಕೆ ಇದೆ, ನಿಮ್ಮ ನೋವೇನಿತ್ತು, ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ನೌಕರರ ನೋವು, ನಮ್ಮನ್ನ ಕೊನೆಗಾಲದಲ್ಲಿ ನಾವು ರಿಟೈರ್ಡ್ ಆದ್ಮೇಲೆ ನಾವು ಮತ್ತೆ ಬೇರೆ ರಾಷ್ಟ್ರಕ್ಕೆ ಹೋಗ್ಬೇಕಾದಂತಹ ಒಂದು ಚಿಂತನೆ ಇತ್ತು. ಅದಕ್ಕೆ ಪರ್ಯಾಯವಾಗಿ ನಿಮಗೆ ಒಂದು ನೆಮ್ಮದಿಯಾಗಿ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ, ಬದುಕಿನಲ್ಲಿ ನೆಮ್ಮದಿಯನ್ನು ಕೊಡ್ಲಿಕ್ಕೋಸ್ಕರ ನಮ್ಮ ಸರ್ಕಾರ ಒಂದು ಹೊಸ ಪಾಲಿಸಿಯನ್ನು ನಿಮಗೆ ಕೊಡ್ತದೆ. ನಾವು ಭರವಸೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಇವತ್ತು ಮಕ್ಕಳುಗಳ ಬಗ್ಗೆ ಬಹಳ ಕಡಿಮೆ. ಮಕ್ಕಳು ಇರ್ತಾರೆ, ಮಕ್ಕಳು ಮಾತಾಡಬೇಕು ಅಂತ ಅನ್ಸುತ್ತೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.